ಹೂ ನೋಸ್ ಮೀ ಬೆಟರ್ ಚಾಲೆಂಜ್ ಮಾಡ್ತಾ ಇದೀವಿ ವಿತ್ ಮೈ ಟು ಬೆಸ್ಟೀಸ್. ನಾವು ಓದಿದ್ದು ನಾನು ಜೋರ ಎಲ್ಲ ಹೊಡೆಯಂಗಿಲ್ಲ. ಈಗ ಅಂಗನಾದವರಿಗೆ ನನ್ನ ಕಡೆಯಿಂದ ಒಂದು ಚಿಕ್ಕ ಬಹುಮಾನ. ಅದೇನಂದ್ರೆ ವಿಡಿಯೋ ಎಂಡ್ ಅಲ್ಲಿ ಬೀಪು ಮಾಡ್ಬೇಡ ನೀನು. ಅರ್ಥ ಮಾಡ್ಸಷ್ಟಲ್ಲಿ ಸುದೀಪ್ ಒಂದ್ ಕಡೆ ಹೋತೆ ಸೋಲ್ತೀನಿ ಇದು. ನಾನು ಇವ್ರ ಜೊತೆ ಆಡೋದು. When do I get angry and for what? Then she started getting close to this other girl. Pragati got jealous. ಅಯ್ಯೋ ಮಾಡ್ತಾರೆ ಹೆಸರು. Good thing is she'll help no matter what. ಒಂದು ಫ್ರೆಂಡ್ ಕಷ್ಟದಲ್ಲಿ ಇದ್ರೂ ಬರ್ತಾಳೆ, ಮಿಡ್ನೈಟ್ ಆದ್ರೂ ಬರ್ತಾಳೆ. ಬ್ಯಾಡ್ ಥಿಂಗ್ ಇನ್ನೊಂದು ಕೆಟ್ಟ ವಿಷಯ ಏನಂದ್ರೆ ಯಾರು ಗೆದ್ರು ಅಂತ ಅಂದ್ರೆ ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತಿನ ವಿಡಿಯೋ ಏನು ಅಂತ ಅಂದರೆ ಹೂ ನೋಸ್ ಮೀ ಬೆಟರ್ ಚಾಲೆಂಜ್ ಮಾಡ್ತಾ ಇದ್ದೀವಿ ವಿತ್ ಮೈ ಟು ಬೆಸ್ಟೀಸ್. ಆ 3 ಕೋತಿಗಳ ಥರ 18 ವರ್ಷದಿಂದ ಫ್ರೆಂಡ್ಸು. LKGಯಿಂದ ನಾವು ಓದಿದ್ದು ಬಿಷಪ್ ಕಾಟನ್ ಗರ್ಲ್ಸ್ ಸ್ಕೂಲಲ್ಲಿ. ಎಷ್ಟೋ ಜನಕ್ಕೆ ಗೊತ್ತಿರಲ್ಲ. ಸೊ ನಾವು ಓದಿದ್ದು ಬಿಷಪ್ ಕಾಟನ್ ಗರ್ಲ್ಸ್ ಸ್ಕೂಲಲ್ಲಿ. LKGಯಿಂದ ಗೊತ್ತಿರುತ್ತೆ, ಎಷ್ಟೊಂದು ಜನಕ್ಕೆ ಗೊತ್ತಿರುತ್ತೆ, ಎಷ್ಟೊಂದು ಜನಕ್ಕೆ ಗೊತ್ತಿಲ್ಲದಿರೋರಿಗೆ ಇನ್ಫಾರ್ಮೇಶನ್ಸ್ ಕೊಡ್ತಾ ಇದ್ದೀನಿ. ಈ ವಿಡಿಯೋದಲ್ಲಿ ನನ್ನ ಬಗ್ಗೆ ಇನ್ಫಾರ್ಮೇಶನ್ಸ್ ತಿಳ್ಕೊಬೋದು. ನಿಮ್ಗೆ ಯಾರಿಗಾರು ಕ್ವಶನ್ಸ್, ನನ್ನ ಪರ್ಸ್ನಲ್ ಲೈಫ್ ಅಥವಾ ನಾನು ಹೆಂಗೆ ಏನು ಅಂತ ಗೊತ್ತಿಲ್ಲ ಅಂದರೆ ಇವರಿಬ್ರು ನಾನು ಕ್ವಶನ್ಸ್ ಕೇಳ್ತೀನಿ, ಅವ್ರು ಆನ್ಸರ್ ಕೊಡೋದ್ರಿಂದ ನಿಮ್ಗೆಲ್ಲರಿಗೂ ಗೊತ್ತಾಗುತ್ತೆ. ಸೊ ವಿಡಿಯೋನ ಎಂಡ್ ತನಕ ನೋಡಿ, ಫನ್ ಆಗಿರುತ್ತೆ ಫಾರ್ ಶೋರ್. ಯಾಕೆಂದರೆ ನಾವು 3 ಜನ ಕೂತಿದ್ದೀವಿ ಇಲ್ಲಿ. ಗೋವಾ ವ್ಲಾಗ್ಸ್ ನೋಡಿರ್ತೀರ, ನಾವು ಇವಾಗಲೂ ಗೋವಾದಲ್ಲೇ ಇದ್ದೀವಿ, ಗೋವಾದಲ್ಲೇ ಚಾಲೆಂಜ್ ಮಾಡ್ತಿರೋದು ಆ್ಯಕ್ಚುಲಿ. ಸೊ ಗೋವಾ ವ್ಲಾಗಲ್ಲಿ ಸ್ವಲ್ಪ ಜಾಸ್ತಿ ಫನ್ ಮಾಡಬೇಕಿತ್ತು ಇವ್ರುಗಳು, ಆದರೆ ಜಾಸ್ತಿ ಸ್ವಲ್ಪನೇ ಮಾತಾಡಿದ್ದಾರೆ. ಅದಕ್ಕೆ ಕರ್ಕೊಂಬಂದು ಕೂಡ್ಸ್ಕೊಂಡಿದ್ದೀನಿ ಈ ವ್ಲಾಗಲ್ಲಿ ಯಾರು ಮಾತಾಡ್ತಾರೆ ಅಂತ. ಸೊ ಅದಕ್ಕೆ ಇವಾಗ ಚಾಲೆಂಜ್ ಸ್ಟಾರ್ಟ್ ಮಾಡೋಣ, ಬನ್ನಿ. ರೆಡಿನಾ ಇಬ್ಬರು? ರೂಲ್ಸು ಹೇಳ್ತೀನಿ. ಕರೆಕ್ಟ್ ಗೈಸ್, ನೋಡಿ ನಾನು ಸ್ಟಾರ್ಟಿಂಗ್ ಡೈರೆಕ್ಟ್ ಹೋಗೋಕ್ಕಿದ್ದೆ. ರೂಲ್ಸ್ ಏನಂತ ಅಂದರೆ ಟ್ಯಾಪ್ ಮಾಡಬೇಕು, ಜೋರಾಗೆಲ್ಲ ಹೊಡಿಯೋಂಗಿಲ್ಲ, ಈಗಲೇ ಹಂಗೆ ಹೊಡಿಯೋಂಗಿಲ್ಲ, ಶೋಲ್ಡರ್ ಮೇಲೆ ಹಿಂಗೆ ಅನ್ಬೇಕು. Can I do like this, ma'am? ಹಂಗಂದ್ರೆ ನನಗೆ ಗೊತ್ತಾಗಲ್ಲ ಯಾರು ಹೇಳಿದ್ದಾರೆ ಅಂತ. ಸುಮ್ಮನೆ ಟ್ಯಾಪ್ ಕಾಲ್ ಮೇಲೆ ಹೊಡಿತೀನಿ. ಕಾಲು ಕೈ ಮೇಲೆ ಹೊಡಿ. ಇದ್ರಲ್ಲೂ ವಿಡಿಯೋದಲ್ಲೂ ರೆಕಾರ್ಡ್. ಮಿಸ್ಟೇಕ್ ಆಗಿ ಬಿದ್ರೆ ಏನ್ ಬ್ರೋ ಹೊಡಿತಿದ್ದಾರೆ ಅನ್ಕೊಂತಾರೆ. ಎಲ್ಲೋ ಬೇಡ, ಇಲ್ಲಿ ಹೊಡೀರಿ ಸಾಕು ನನಗೆ, ಆಯ್ತಾ? ಸೊ ಆಮೇಲೆ ನಾನು ನನ್ಗೊತ್ತು ಅಂತ ಹೇಳ್ಬೋದು, ಆದರೆ ಆನ್ಸರ್ ಮಾಡಂಗಿಲ್ಲ. ಫಸ್ಟ್ ನಾನು ಯಾರಿಗೆ ಹೇಳ್ತೀನೋ ಅವರೇ ಹೇಳ್ಬೇಕು. ಸೊ ಪಾಯಿಂಟ್ಸ್ ಅದ್ರ ಪ್ರಕಾರ ಹೋಗುತ್ತೆ. ನಾನು ಒಂದಷ್ಟು ಕ್ವೆಶ್ಚನ್ಸ್ ಕೇಳ್ತೀನಿ, ಎಷ್ಟು ಅಂತ ಒಂದಷ್ಟು ಲೆಕ್ಕ ಹಾಕೊಂಡು ಇಟ್ಕೊಂಡಿದ್ದೀನಿ. ಒಂದಷ್ಟು ಲೆಕ್ಕ ಹಾಕೊಂಡು ಇಟ್ಕೊಂಡಿದ್ದೀನಿ. ನೋಡೋಣ ಯಾರು ವಿನ್ ಆಗ್ತಾರೆ ಅಂತ. ವಿನ್ ಆದವ್ರಿಗೆ ನನ್ನ ಕಡೆಯಿಂದ ಒಂದು ಚಿಕ್ಕ ಬಹುಮಾನ. ಅದೇನಂದ್ರೆ ವಿಡಿಯೋ ಎಂಡಲ್ಲಿ ಹೇಳ್ತೀನಿ. ಏನು ಅದು ಅಲ್ಲ, ಅಲ್ಲ, ಒಂದ್ ನಿಮಿಷ ಇರೋ. ನೀನು ಇಬ್ರು ಹೇಳ್ತೀವಿ ಆನ್ಸರು, ಯಾರು ಸರಿ ಅಂತ ನೀನು ಹೇಳು. ಅದನ್ನೇ ಹೇಳೋದು. ಯಾರ್ದು ಹೂ ನೋಸ್ ಮೀ ಬೆಟರ್ ಅಂತ ಅಂದ್ರೆ ನನ್ ಬಗ್ಗೆ ಯಾರಿಗೆ ಚೆನ್ನಾಗಿ ಗೊತ್ತು. ಇವಾಗ ಇವಳೊಂದು ಹೇಳ್ತಾಳೆ, ಇವಳೊಂದು ಹೇಳ್ತೀಯ. ಫಾರ್ ಎಕ್ಸಾಂಪಲ್ ನನ್ನ ಫೇವ್ರೆಟ್ ಕಲರ್, ನೀನೊಂದು ಹೇಳ್ತಾಳೆ, ನೀನೊಂದು ಹೇಳ್ತೀಯ. ಬಟ್ ಇಬ್ರಲ್ಲಿ ಯಾರು ಕರೆಕ್ಟ್ ಆಗಿ ಹೇಳ್ತೀರಾ ಅವ್ರಿಗೆ ಮಾತ್ರ ಪಾಯಿಂಟ್ಸ್. ಅದ್ರಲ್ಲಿ ಯಾರು ಫಸ್ಟ್ ಹೇಳ್ತೀರಾ ಅದು ಮೇನ್ ಆಗಿ. ಯಾರು ಫಸ್ಟ್ ಹೇಳ್ತೀರಾ ಅವ್ರಿಗೆ ಪಾಯಿಂಟ್ಸ್ ಆಗೋದು. ಫಸ್ಟ್ ಹೇಳಿ ಕರೆಕ್ಟ್ ಆಗಿ ಉತ್ತರ ಕೊಟ್ರೆ ಅವ್ರಿಗೆ ಪಾಯಿಂಟ್ಸ್. ಎಷ್ಟು ಕ್ವೆಶ್ಚನ್ಸ್ ಇದೆ? ಒಂದಷ್ಟು ಕ್ವೆಶ್ಚನ್ಸ್ ಇದೆ, ಹೆಲ್ಪ್ ಮಾಡುವಂತೆ. ಹೆಲ್ಪ್ ಮಾಡು. ಹಲೋ, ನೀನು ನಿನ್ನಗೋಸ್ಕರ ಆಡ್ಬೇಕು, ನೀನು ಅಷ್ಟೇ ನಿನ್ಗೋಸ್ಕರ ಆಡ್ಬೇಕು. ನಾನು ನಿನ್ಗೋಸ್ಕರ ಸೋತ್ರೆ ಫ್ರೆಂಡ್ಶಿಪ್ ಕಟ್ ಎಲ್ಲ ಮಾಡಂಗಿಲ್ಲ. ನಿನ್ಗೆ ಆಮೇಲೆ ಯಾವ ಇವೆಲ್ಲ ಅದೆಲ್ಲ ಮಾಡಲ್ಲ ನಾವೆಲ್ಲ. ಸ್ವಲ್ಪ ಇವಳಿಗೆ ಜಾಸ್ತಿ ಗೊತ್ತಿರ್ಬೇಕು ನನ್ನ ಪ್ರಕಾರ. ಗೊತ್ತಿಲ್ಲ ಅಂದ್ರೆ ನೋಡ್ಬೇಡವರು ಎತ್ಕೊಂಬನ್ನಿ ಇವಳಿಗೆ. ಕ್ವೆಶ್ಚನ್ಸ್ ನೋಡ್ಕೊಬಿಡಿ, ನಾನು ಹಿಂದೆ ಜರ್ಕೊಳಕ್ಕಾಗಲ್ಲ. ಸೊ ಫಸ್ಟ್ ಕ್ವೆಶ್ಚನ್, ಹೂ ಇಸ್ ಮೈ ಕರೆಂಟ್ ಸೆಲೆಬ್ರಿಟಿ ಕ್ರಶ್? ಸುದೀಪ್. ನೀನೆ ಸುದೀಪ್. ಸಕ್ಕಲ್ ಬೀಪು ಮಾಡ್ಬೇಡ ನೀನು. ಅರ್ಥ ಮಾಡ್ಸೋಷ್ಟ್ರಲ್ಲಿ ಸುದೀಪ್ ಆಯ್ತು, ಸ್ಟಾರ್ಟ್ ಎಲ್ಲ ಮಾಡೋಣ. ಇನ್ನೊಂದು ಪಾಸ್ ಮಾಡ, ಇವತ್ತು ಸ್ಟಾರ್ಟ್ ಮಾಡ. ಬರೀ ಇಂಥದೇ. ನಾನು ಮತ್ತೆ ಆ ಫಸ್ಟ್ ಕ್ವೆಶ್ಚನ್ ಕೇಳಲ್ಲ. ಕೇಳೋ. ಏನಕ್ಕೆ ಕೇಳಿ? ನ್ಯಾಚುರಲ್ ಆಗಿ ಆಡ್ಬೇಕು, ಅದನ್ನು ಆಗ್ತೀನಿ ನಾನು. ಇಲ್ಲ, ನಾನು ಫಸ್ಟ್ ಕ್ವೆಶ್ಚನ್ ಕೇಳಲ್ಲ ಬಿಡು. ಅಯ್ಯೋ, ಏನಕ್ಕೆ ಪಾಸ್ ಮಾಡ್ತೀಯಾ? ನ್ಯಾಚುರಲ್ ಆಗಿರ್ಲಿ. ನೀನು ಕ್ವೆಶ್ಚನ್ಸ್ ನೋಡ್ಕೊ ಬಿಟಾಕಿ. ಇವಳು ಆ ಫಸ್ಟ್ ಕ್ವೆಶ್ಚನ್ ದರಿದ್ರವಾಗಿ ಹೇಳಿದ್ಲು ಅಂದ್ರು ಆನ್ಸರ್ ಕರೆಕ್ಟೇ. ನಾನು ಕರೆಕ್ಟ್. ಸೊ ಇಬ್ರಿಗೂ ಇಲ್ಲ, ಯಾರಿಗೂ ಇಲ್ಲ ಹೊಡಿಬೇಕು. ಇಲ್ಲ ತೊಡೆ ಮೇಲೆ ಒಂದ್ ಕಡೆ ಹೋತೆ ಸೋಲ್ತೀನಿ ಇದು. ಸೊ ಫಸ್ಟ್ ಕ್ವೆಶ್ಚನ್ ಅವಾಗಲೇ ಕೇಳಿದ್ದು ಇಲ್ಲ. ವಾಟ್ ಡಿಡ್ ಐ ವಾಂಟ್ ಟು ಬಿ ವೆನ್ ಐ ವಾಸ್ ಅ ಕಿಡ್?
ಫಸ್ಟ್ ನಾನು ಇವ್ರ ಜೊತೆ ಹೇಳ್ತಾಯಿದ್ದೀನಿ. ನಾನು ಹೇಳು ಅಂತಾನು ಹೇಳಿಲ್ಲ, ಆಲ್ರೆಡಿ ಆನ್ಸರ್ ಹೇಳ್ತಾವಳಿ ಇವಳು. ನಂಗೆ ಕೇಳಿಸಿಲ್ಲ. ಆಕ್ಟ್ರೆಸ್ ಅಂತೆ. ನಾನು ಅದು ಹೇಳಕ್ ಬಂದೆ. ನಾನು ಟೀಚರ ಅದೆಲ್ಲ ತಲೆಯಲ್ಲಿರ್ಲಿಲ್ಲ. ಆದ್ರೂ ಆನ್ಸರ್ ಹೇಳು. ಆಕ್ಟ್ರೆಸ್. ವಾಟ್ ಡಿಡ್ ಯು ವಾಂಟ್ ಟು ಬಿ? ಫೈರ್ ಫೈಟರ್. ನೀನೊಂದು ಯಾರ್ಯಾರು ನಿಜವಾಗಿ 5'5" ಹೈಟ್. ಈ ವಿಡಿಯೋ ಬರೀ ಹಾಕ್ತಿರ್ತೀನಿ, ಜನ ನೋಡೋರು ಎಂತ ತಿಕ್ಕಲ್ಗಳು ಇವರು ಅಂತ ಅಂತಾರೆ. ಎಲ್ಲೊಬ್ರು ಓವರ್ ಆಕ್ಟಿಂಗ್ ಅಂತಾರೆ. ಓವರ್ ಆಕ್ಟಿಂಗ್ ಅನ್ಸೋರ್ಗೆ ಓವರ್ ಆಕ್ಟಿಂಗ್ ಅಂತಾನೆ ಅಂತಾರೆ. ಕರೆಕ್ಟಾಗಿ ಅರ್ಥ ಆಗೋರ್ಗೆ ಕರೆಕ್ಟಾಗಿ ಅರ್ಥ ಆಗುತ್ತೆ. ಓವರ್ ಆಕ್ಟಿಂಗ್ ಅಂತ ಅನ್ಸೋರ್ಗೆ ನಾನು ನಿಜವಾಗ್ಲೂ ಏನು ಮಾಡೋಕ್ಕಾಗಲ್ಲ. ನಾನು ಇರೋದೇ ಹಿಂಗೆ. ನಾನು ನಿಜವಾಗ್ಲೂ ಏನು ಮಾಡಕ್ಕ ಇವಳು ಬೇಡ, ನಾನು ನೀನ್ ಇಬ್ರೇ ಆಡ್ಕೊಳ್ಳೋಣ. ಬೆಟರ್. ನೀನು ಎಲ್ಲ ಕ್ವಶನ್ಸ್ ನೋಡ್ಕೊತಾಳೆ, ನೆಟ್ಟಗೆ ಆಡಕ್ ಬರಲ್ಲ ಗೈಸ್. ಇವಳು ಇದ್ದಾಳಲ್ಲ, ಥೂ ಎಂತ ಸೈಕೆ ಮಾಡ್ತಾಳೆ. ಇವಳಿಗೆ ಅರ್ಥ ಮಾಡ್ಸೋಷ್ಟು ತಿಕ್ಲೆ ಆಗ್ಬೋದು. ನಮ್ಮವ್ವ ಗೈಸ್ ಇವಾಗ ಅವಳಿಗೆ ವಿಡಿಯೋ ಸ್ಯಾಂಪಲ್ ತೋರಿಸಿದ್ದೀನಿ. ಅವಳು ಇವಾಗ ಕರೆಕ್ಟಾಗಿ ಕೈ ಎತ್ತಬೇಕು, ಒಡೆಯೋದು ಬೇಡ, ಕೈ ಎತ್ತರಿ. ನಾನು ಇದರಲ್ಲೇ ಸ್ಕ್ರೀನಲ್ಲೇ ನೋಡಿ ಯಾರು ಅಂತ ಹೇಳ್ತೀನಿ. ಎಲ್ಲರೂ ಬ್ಲ್ಯಾಕ್ ಹಾಕೊಂಡ್ಬಿಟ್ಟಿದ್ದೀವಿ. ಸರಿ, ಇವಾಗ ಫಸ್ಟಿಂದ ಕರೆಕ್ಟಾಗಿ ಆಡ್ರಿ. ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ. ಆಲ್ರೆಡಿ ಎಷ್ಟೊಂದು ನಿಮಿಷ ಇದರಲ್ಲೇ ಕಳೆದೋಗಿದೆ. ವಾಟ್ಸ್ ಮೈ ಎಕ್ಸಾಕ್ಟ್ ಬರ್ತ್ ಡೇಟ್ ಆ್ಯಂಡ್ ಜೋಡಿಯಾಕ್ ಸೈನ್? Feb 20, 2003. Zodiac sign. ಎರಡು ಕರೆಕ್ಟ್ ಆಗಿದ್ರೇನೆ ಪಾಯಿಂಟ್ಸ್ ಕೊಡೋದು, ಇಲ್ಲ ಅಂದ್ರೆ ಕೊಡಲ್ಲ. ಗಿವ್ ಮಿ ಸರ್ ನಿಂಗೆ ಗೊತ್ತಿಲ್ವಾ? ಪಾಸ್ ನಿನ್ಗೆ. 20th February 2003. ಪೈಸೆಸ್. ಕನ್ನಡದಲ್ಲಿ ಹೇಳು. ಪೈಸೆಸ್ ಅದಷ್ಟೇ ಗೊತ್ತಿರೋದು ನಂಗೆ. ಪೈಸಸ್ನ ಕನ್ನಡದಲ್ಲಿ ಹೇಳು. ಅಲ್ಲ, ತಪ್ಪು ಇಬ್ರದ್ದು. Aquarius. ನೋ, ಕನ್ಯಾ ರಾಶಿ. ಫಿಶು ಅದೇ ಪೈಸೆಸ್. ಕನ್ಯಾ ರಾಶಿ ಅಂದ್ರೆ ಫಿಶ್ ಅಲ್ಲ. ಮತ್ತೆ ನೀನ್ ಹೇಳಿದ್ದು ಬಂದು ಮೀನ ರಾಶಿ. ಕನ್ಯಾ ರಾಶಿ ಅಂತ ಅಂದ್ರೆ ನಂಗೆ ಗೊತ್ತಿಲ್ಲ ಇಂಗ್ಲಿಷ್ ಅಲ್ಲಿ ಏನ್ ಬೇರೆ ತರ ಇದೆಯೋ, ಐ ಗೆಸ್ ವರ್ಗೋ ಅಲ್ಲಿ. ಕನ್ನಡದಲ್ಲಿ ನಂದು ಝೋಡಿಯಾಕ್ ಸೈನ್ ಬಂದು ಕನ್ಯಾ ರಾಶಿ. ಸೊ ಇಬ್ರಿಗೂ 0. Get half point. ಓ ನೋ, ಹಾಫ್ ನೋ, ನಥಿಂಗ್. ಅಣ್ಣ ನಮ್ಮನ್ನು ಹೊಡಿಬೇಡಿ ಅಣ್ಣ, ಬಿಟ್ಬಿಡಿ ಅಣ್ಣ. ಓಕೆ, ವಾಟ್ಸ್ ಮೈ ಫೇವ್ರೆಟ್ ಮೂವಿ? ಮೋಸ್ಟ್ ಫೇವ್ರೆಟ್ ಮೂವಿ ಹೇಳು. ಕನ್ನಡನೇ. ಇವಾಗಿನ್ನೂ ನೆನ್ಸ್ಕೊಂಡ್ರು ಇಲ್ಲ, ನೋಡಿದ್ದಲ್ಲ, ಇವಾಗ ನೆನೆಸ್ಕೊಂಡ್ವಿ ಸಾಂಗ್ ಕೇಳ್ಬೇಕಾರೆ. ನಾನು ರಾಂಗ್ ಹೇಳ್ದೆ, ನೀನ್ ಕರೆಕ್ಟಾಗಿ ಹೇಳ್ದೆ. ಹೇಳು. ಹೇಳ ಹಾ, ಜಸ್ಟ್ ಮಾತಲ್ಲಿ ಕರೆಕ್ಟ್. ಪ್ರೈಸಲ್ 1 ಪಾಯಿಂಟ್. ನನ್ನ 0. ನನ್ನ ಫೇವ್ರೆಟ್ ಮೂವಿ ಏನು ಫ್ರೆಂಡ್ಸ್? ದಿಸ್ ಇಸ್ ಹೂ ನೋಸ್ ಸಿರಿ ಬೆಟರ್. ನನ್ನ ಫೇವ್ರೆಟ್. ಅದು ನಿಂದು ವಿಡಿಯೋ ನಿಂದ್ರಲ್ಲಿ ಮಾಡ್ಕೊಳ್ಳೋಣ. ಯಾಕೆ ಬ್ರೈನ್ ಟಾರ್ಚರ್ ಕೊಡ್ತು? ವೆನ್ ಡು ಐ ಗೆಟ್ ಆಂಗ್ರಿ ಅಂಡ್ ಫಾರ್ ವಾಟ್? For everything. Almost. ಸುಮ್ನೆ ಅವಾಗ ಕ್ಲೀನ್ ಆಗಿ ಹೇಳ್ಬೇಕಿತ್ತು. She gets angry on me most of the times. ಫಾರ್ ವಾಟ್ ಅಂದಿದ್ದು ಪಿಕ್ಚರ್ ಸರಿಯಾಗಿ ತೆಗ್ದಿಲ್ಲ ಅಂದ್ರೆ ಇವತ್ತೇನಾಯ್ತು, ಪಿಕ್ಚರ್ ಸರಿಯಾಗಿ 2x ಅಲ್ಲಿ ತೆಗಿಬೇಕಂತೆ, ಅದು ಚೆನ್ನಾಗಿ ಬಂದಿಲ್ಲ ಅಂತ 1.8x ಅಲ್ಲಿ ತೆಗ್ದೆ. ಅದು ಚೆನ್ನಾಗಿಲ್ಲ. ಮೇನ್ ಆಗಿ ನನಗೆ ಕೋಪ ಬರೋದು ಯಾವಾಗ ಹೇಳು? when someone tries to keep asking you like ಏನ್ ಮಾಡ್ತಾ ಇದ್ಯಾ and like keeps asking you like more details about yourself. she is right. ಅಂದ್ರೆ ಆಲ್ಮೋಸ್ಟ್ ಅದೇ ತರ ಇತ್ತು. ಯಾರು ನನಗೆ ಜಾಸ್ತಿ ಹೇಳಿದ್ದನ್ನೇ ಹೇಳಿ ಇಲ್ಲ ಇರಿಟೇಟ್ ಮಾಡೋ ತರ ತುಂಬಾ ಮಾಡಿದ್ರೆ ಕೇಳ್ತಾನೆ ಇದ್ರೆ ಬ್ಯಾಕ್ ಟು ಬ್ಯಾಕ್ ಏನ್ ಮಾಡ್ತಿದ್ಯಾ, ಎಲ್ಲಿದ್ದೀರಾ, ಏನು ಎತ್ತ ಅಂತ ಯಾರು ಮೇಲ್ ಕ್ವಶನ್ಸ್ ಕೇಳ್ತಾ ಇದ್ರೆ ನಂಗೆ ಇರಿಟೇಟ್ ಆಗುತ್ತೆ. ಸೊ ಪ್ರೈಸಲ್ಲಿ ಎಷ್ಟು ಪಾಯಿಂಟ್ಸ್ ನಿಮಗೆ? 2 points. ಮೊಟ್ಟೆನೆ ಒಂದು ಮೊಟ್ಟೆಯ ಕತೆ ಒಳ್ದು. Am I more of an introvert or an extrovert? She's introvert but extrovert with people whom she's close to. Same answer. ಆದರೆ ಅವಳು ಫಸ್ಟ್ ಉತ್ತರ ಕೊಟ್ಲು. 1 2. ಇವಾಗ ವಾಟ್ಸ್ ಮೈ ಫೋನ್ ವಾಲ್ಪೇಪರ್ ರೈಟ್ ನೌ? ಹನುಮಾನ್. ಇವಳು 24 ಗಂಟೆ ನನ್ನ ಫೋನ್ ಅವಳ ಕೈಲೇ ಇರುತ್ತೆ. ನಾನು ನೋಡಿಲ್ಲ ಇವಾಗ. ವೇಸ್ಟ್ ಆಫ್ ಇಂಡಿಯಾ. 3 points. ನೀನ್ ಸೋತ್ರಂತೂ ಜನ ನಿನ್ನ ಆಡ್ಕೊಂಡು ಹಾಕ್ಬಿಡ್ತಾರೆ. ನಿನ್ ಫೋನ್ ನಾನು ಯಾಕೆ ನೋಡ್ತೀನಿ, ನೀನ್ ಎವ್ರಿ ಡೇ ಚೇಂಜ್ ಮಾಡ್ತೀನಂತೆ. ಪ್ರೇಸಲ್ ಎಷ್ಟು ವರ್ಷದಿಂದ ಅದೇ ಫೋಟೋ ಇದೆ. ಕಾರ್ಯಸಿದ್ಧಿ ಆಂಜನೇಯ. ಟೈಮ್ಸ್ ಯು ವಿಲ್ ಪಿಕ್ ವೈಟ್ ಡ್ರೆಸ್ ಆಲ್ಸೋ. ಇಡ್ತೀಯಾ ಜಾನ್ವಿ ಜಾನ್ಸಿ
ಸೊ 6 ತಿಂಗಳು ಒಂದು ವರ್ಷದಿಂದ ನಂದು ವಾಲ್ಪೇಪರ್ ಅದೇ ಇದೆ. ವಾಟ್ಸ್ ಮೈ ಫೇವ್ರೆಟ್ ಸೀಸನ್ ಆಫ್ ದ ಇಯರ್? ವಿಂಟರ್. ನೀನು ಹೇಳು. ಮೇ ಬಿ ರೈನಿ ಸೀಸನ್. ಶೀಸ್ ರೈಟ್. yours is rainy season. yours is rainy season. ನನಗೆ ಮಳೆ ಬರ್ತಾ ಇದ್ರೆ ವೆದರ್ ಚೆನ್ನಾಗಿರುತ್ತಲ್ಲೇ. ಚಾಲೆಂಜ್ ಮಾಡಲ್ಲ ಗೈಸ್, ಮರ್ತೋಗಿದ್ದೀನಿ. ನನ್ನ ಮರ್ತೋದ್ಲಂತೆ. ಮರ್ತೋಗಿಲ್ವಾ? ಇಟ್ಸ್ ಜಸ್ಟ್ ಲಾಸ್ಟ್ ಬ್ಲಾಗ್ ಹಾಕಿದ್ನಲ್ಲ 18 ವರ್ಷದ ಫ್ರೆಂಡ್ಶಿಪ್. ಸಂಜನಾ ಅಂತ ಹೇಳಿದ್ನಲ್ಲ, ನಿಮ್ ಸಂಜನಾ ನನ್ನ ಅರ್ಥ ಮಾಡ್ಕೊಂಡಿರೋದು ನೋಡಿ ಗೈಸ್. ನೋಡಿ, ವಿಂಟರ್ ಇಷ್ಟ ಇಲ್ವಾ? ನಾನಲ್ಲ ಸಂಜನಾ, ಅವಳು. ಮಳೆ ಬರುತ್ತೆ. ವಿಂಟರ್ ಇಷ್ಟ ಇಲ್ವಾ ಅಂದ್ರೆ ಲಂಡನ್ ಅಲ್ಲಿ ಇದ್ದಿದ್ದೆ ವಿಂಟರ್. ಅನ್ಬಾಕ್ಸಿ ಸತ್ತೋಗಿದ್ದೀನಿ ಶೆಕೆಯಲ್ಲಿ. ಇಲ್ಲಿ ಗೋವಾಗ್ ಬಂದ್ ಶೆಕೆಯಲ್ಲಿ ಸತ್ತೋಗ್ಬಿಟ್ಟಿದೀನಿ. ಮಳೆ ಬರ್ತಾ ಇದ್ರೆ ಕೂಲ್ ಆಗಿ ವೆದರ್ ಸಕ್ಕತ್ತಾಗಿರುತ್ತೆ. ಇಲ್ಲ ನೆಕ್ಸ್ಟ್ ಸಂಜನಾ ನೀನ್ ವಿನ್ ಆಗೋದ್ರೆ ಅತ್ತೆ ಬಿಡತ್ತಾರ ಅವಳ ಈ ಬ್ಲಾಗ್ ಅಲ್ಲಿ. ಮತ್ತೆ ನಿನಗೆ ವಿನ್ ಆಗ್ಬೇಕು ಅನ್ನೋದು ಆಸೆ ಇಲ್ವಾ? ಯೋಚನೆ ಮಾಡು, ನೆನ್ನೆ ಆಡ್ದಂಗಲ್ಲ. ನೆಕ್ಸ್ಟ್ ಚಾನ್ಸ್ ಸಂಜನಾ ಕೊಡಾಯ್ತಾ? Am I a beach or a mountain person? ಬೀಚ್. ಇವಳು ಬೇಕಂತ ಉತ್ತರ ಕೊಟ್ಟಿಲ್ಲ, ಬಿಟ್ಕೊಟ್ಲು. 2 points. 3ನಾ? 4. 3 4 4. ಓಕೆ. ಮೈ ಡ್ರೀಮ್ ಡೆಸ್ಟಿನೇಷನ್? ಲಂಡನ್. ಲಂಡನ್ ಬಿಟ್ಟು ಪ್ಯಾರಿಸ್. ಪ್ಯಾರಿಸ್ ಹೌದು, ಬಟ್ ಜಾಸ್ತಿ ನಂಗೆ ಸ್ವಿಟ್ಜರ್ಲೆಂಡ್. How do I know this? ನನ್ಗೆ ನಾನು ಚಿಕ್ಕ ವಯಸ್ಸಲ್ಲೆಲ್ಲ ಹೇಳಿದ್ದೆ. ಹೌದು, 3 ವರ್ಷ ಗ್ಯಾಪ್ ಇತ್ತಲ್ವಾ ನಮ್ಮಿಬ್ಬರಿಗೆ, ಅದಕ್ಕೆ ಏನಿಲ್ಲ. ಗ್ಯಾಪ್ ಎಲ್ಲ ಇರ್ಲಿಲ್ಲ ನಾವು. ಲಂಡನ್ ಹೇಳ್ದೆ ನಾನು. ಅದು ಬಿಟ್ಟು ಅಂದ್ರೆ ಓಕೆ, ಡ್ರೀಮ್ ಡೆಸ್ಟಿನೇಷನ್ ಲಂಡನ್ ಹೌದು, ನನ್ನ ಡ್ರೀಮ್ ಡೆಸ್ಟಿನೇಷನ್ ಆಗಿತ್ತು. ಅದನ್ನ ಬಿಟ್ಟು ಅಲ್ಲಿ ಹೋಗಿದ್ದೀನಿ ಆಲ್ರೆಡಿ, ಅದನ್ನ ಬಿಟ್ಟು ಅಂತ. ವಾಟ್ ಸಬ್ಜೆಕ್ಟ್ ಡಿಡ್ ಐ ಹೇಟ್ ದ ಮೋಸ್ಟ್ ಇನ್ ಸ್ಕೂಲ್? ಮ್ಯಾಥ್ಸ್. ಸರಿ, We both get a point. 3, 5, 6. ಸಂಜನಾ, come on. Come on ಸಂಜನಾ, come on. ಸಂಜನಾ, come on. What's the silliest reason we've ever fought? Too many. ಸರಿ, ಅದ್ರ ಒಂದೇಳಿ ಇಂಟ್ರೆಸ್ಟಿಂಗ್ ಆಗಿರೋದು. ನಾನು ಕರೆಕ್ಟಾ ಇಲ್ವಾ ಅಂತ ಹೇಳ್ತೀನಿ. I know one reason why both of them fought. When she started getting close to this other girl, Pragati got jealous and they fought. Not only one. Many people. She's always been very possessive of her. So every time she gets close to someone else, ಸ್ಟ್ಯಾಂಡರ್ಡ್ ಅಲ್ಲಿ ಸ್ಟಾರ್ಟ್. ನೋ, 4th ಸ್ಟ್ಯಾಂಡರ್ಡ್ ಅಲ್ಲಿ ಫಸ್ಟ್ ಸ್ಟಾರ್ಟ್ ಆಯ್ತು. ಮತ್ತೆ 6th ಸ್ಟ್ಯಾಂಡರ್ಡ್ ಅಲ್ಲಿ ಇನ್ನೊಬ್ಳು, 5th ಅಲ್ಲಿ ಒಬ್ಳು. ಅದು ಪೊಸೆಸಿವ್ನೆಸ್ ಅನ್ನೋದಕ್ಕಿಂತ ಸುತ್ತಮುತ್ತ ಇದ್ದಿದ್ದ ಜನ ನನಗೆ ಒಳ್ಳೆ ವೈಬ್ ಅಂತ ಅನ್ನಿಸ್ಲಿಲ್ಲ. ಅದಕ್ಕೆ ನಾನು ಅವಳನ್ನ ಪ್ರೊಟೆಕ್ಟಿವ್. ಐ ವಾಸ್ ಪ್ರೊಟೆಕ್ಟಿಂಗ್ ಹರ್. ಅಂದ್ರೆ ಅವಳ ಪರ್ಸನಲ್ ಲೈಫ್, ಅವಳನ್ನ ಯಾರನ್ನ ಬೇಕಾದ್ರೂ ಫ್ರೆಂಡ್ ಮಾಡ್ಕೋಬಹುದು, ಏನಾರು ಮಾಡ್ಕೋಬಹುದು. ನಾನು ಪೊಸೆಸಿವ್ ಅಂತಲ್ಲ, ಇಟ್ಸ್ ಜಸ್ಟ್ ದಟ್ ಅವಳು ಒಳ್ಳೆ ಸರೌಂಡಿಂಗ್ ಅಲ್ಲಿ ಇದ್ರೆ ಒಳ್ಳೆ ಮಗುವಾಗಿ ಒಳ್ಳೆ ಹುಡುಗಿ ಆಗಿರ್ತಾಳೆ ಅಂತ. ನೀನೊಂದು ಹೇಳು. ಅದೇನಾ? ಅದೇ. ಇದಕ್ಕೆ ಪಾಯಿಂಟ್ಸ್ ಕೊಡ್ಬೇಕಾ ಬೇಡವಾ? ಕೊಡ್ಬೇಕು. ನಿನಗೆ? ಅವಳಿಗೆ ಕೊಡು. ಇಟ್ ಇಸ್ ದ ನನ್ನ ಪಾಯಿಂಟ್ ಅವಳಿಗೆ ಕೊಡು. ಬೇಡ ಅವಳು ಉರಕ್ಕಿ ನೋಡು, ಅವಳ ಪಾಯಿಂಟ್ ನಿನಗೆ ದಾನ ಮಾಡ್ತಾವಳೆ. 7. ವಾಟ್ ಸಾಂಗ್ ಇಸ್ ಸ್ಟಕ್ ಇನ್ ಮೈ ಹೆಡ್ ದೀಸ್ ಡೇಸ್? ನೀನು ಗೊತ್ತಿರುತ್ತೆ. ಕೈಯಾರು ಎತ್ಬಿಟ್ಟು ಹೇಳ್ರಿ, ನಿನಗೆ ಚೆನ್ನಾಗಿ ಗೊತ್ತು. ನಾನು ಕಾರು ಓಡಾಡೋದು ನೀನು. ಆಯ್ತು, ದೀಸ್ ಡೇಸ್ ಅಂದ್ರೆ ಫ್ರಮ್ ಪಾಸ್ಟ್ 1 year ಅಂತಾನೆ ಇಟ್ಕೋ. ಕನ್ನಡ ಸಾಂಗ್. ಅಯ್ಯೋ ಮರ್ತದೆ ಹೆಸರು, ಸಾಂಗ್ ಹೆಸರು ಮರ್ತದೆ. ನೆನ್ನೆನೆ ಕೇಳಿಸ್ಕೊಂಡೆ. ಜಾನ್ಸಿ ನೆನ್ಸ್ಕೊ. ಆಯ್ತು, ನಮ್ ಜಾನ್ಸಿ ಆ ಸಾಂಗ್ ನ ಕಾಮಿಡಿ ಮಾಡೋ. ಇದೆಲ್ಲ ಕ್ಲೂ, ಇದೆಲ್ಲ ಕಟ್ಬಿಡು. ನೀ ನನಗೆ ಕಾವಲುಗಾರ. ಅಪ್ಪಾ, ಚಪ್ಪಾಳೆ. ನೀ ನನಗೆ ಕಾವಲುಗಾರ ಅಲ್ಲ, ನಾನು ನಿನಗೆ ಕಾವಲುಗಾರ. What's your points? ಯಾ 4. 7. ಅಯ್ಯೋ 7. ಮೈ ಡ್ರೀಮ್ ಕಾರ್? ಪೆನ್ಸಾ. ಮಿನಿ ಕೂಪರ್. ಎಸ್. ನೀನು ಬೇರೆಯವ್ರ ಜೊತೆ ಇದ್ದಿ ಬೇರೆಯವ್ರದ್ದು ಫೇವ್ರೆಟ್ ಥಿಂಗ್ಸ್ ಎಲ್ಲ ತಲೆಗೆ ಹೋಗ್ಬಿಟ್ಟಿದ್ಯಾ 6 ತಿಂಗಳಿಂದ. 5. ನೋಡು ಬಂತು. ಬಾ. ಇಫ್ ಐ ಹ್ಯಾವ್ ಟು ಲೀವ್ ಮೈ ಹೋಮ್ ಟೌನ್ ಅಂದ್ರೆ ಇಫ್ ಐ ಹ್ಯಾವ್ ಟು ಲೀವ್ ಬ್ಯಾಂಗ್ಳೂರ್ ಟುಮಾರೋ, ವಿಚ್ ಪ್ಲೇಸ್ ವುಡ್ ಐ ಪಿಕ್ ಫಸ್ಟ್? ಮೈಸೂರ್. ಯಾ, ಮೈಸೂರ್ ಆ್ಯಂಡ್
Europe somewhere, probably. No. ಮೈಸೂರ್ ಕರೆಕ್ಟ್ ಹೌದು. Nowhere in abroad. ಮೈಸೂರ್ ಮತ್ತೆ Goa. Okay. You get a point. Baba. 6. Am I more into sweet or spicy? Sweet. Spicy only. ನಾನು ನಿಂಗೆ ಅಂದಮೇಲೆ No, she likes spicy food. ಎಸ್ ಗುಡ್ Cavity. 7 all. ಗೈಸ್ 7 Seven all guys. Let's Finally. go. ಲೆಟ್ಸ್ ಗೋ. ಇವಾಗ ಫುಲ್ಲು ಇಂಟ್ರೆಸ್ಟಿಂಗ್ ಆಗ್ತಿದೆ. ಮೈ ಫೇವ್ರೆಟ್ ಐಸ್ ಕ್ರೀಮ್ ಫ್ಲೇವರ್. Vanilla. ಹೌದು Tell me it changed. ಹೌದು ವೆನಿಲಾನೇ. ಬಟ್ ಮುಂಚೆ ವೆನಿಲಾ, ಬೇಸಿಕ್ ಆಗಿ ವೆನಿಲಾ. ಹೌದು, ಐಬ್ಯಾಕ್ ಹೋದಲ್ಲಿ ತಿಂತಾ ಇದ್ವಿ. Cookie and cream. ನೀನ್ ಯಾಕೆ ಸಡನ್ ಆಗಿ ಡೌನ್ ಆಗೋದು ಸ್ಟಾರ್ಟಿಂಗ್ ಅಲ್ಲಿ? ಹೋಗಿಲ್ಲ. ಗೊತ್ತಿಲ್ಲ. ಐಬ್ಯಾಕ್ ಹೋಗಿ ಹೋಗಿಲ್ಲ ಅಂದ್ರೆ ಏನ್ ಮಾತಾಡ್ತಿರ್ಲಿಲ್ವಾ ನಾವು? ಈ ಐಸ್ ಕ್ರೀಮ್ ನೀನೇನ ಅವಳಿಗೆ ಫೋನ್ ಮಾಡ್ಬಿಟ್ಟು ಕುಕ್ಕಿ and cream. ತಿಳ್ಕೊಂಡಿರ್ಬೇಕು. ಗೊತ್ತಿಲ್ಲ ಇದು ನನಗೆ. ಇಫ್ ಐ ಹ್ಯಾಡ್ 1 crore, ವಾಟ್ಸ್ ದ ಫಸ್ಟ್ ಥಿಂಗ್ ಐ ವುಡ್ ಡೂ? Probably buy like clothes or cars or something like that. ಫಸ್ಟ್ ಕಾರ್ A car, ತಗೋತಿದ್ದೆ. yeah. ಮಿನಿ ಕೂಪರ್ ತಗೊಂಡ್ಬಿಟ್ಟು ಆಸೆ ತೀರ್ಸ್ಕೊಂಡ್ಬಿಡ್ತಿದ್ದೆ. Yeah. ಅದಾದ್ಮೇಲೆ ಮಿಕ್ಕಿದ್ರಲ್ಲಿ ಬಟ್ಟೆ. ಮಿಕ್ಕಿದ್ರಲ್ಲಿ Donate also. Passes. She would donate. ಅವಳು ಹೇಳಿದ್ಲು ಎಸ್. ಸೊ ಇಬ್ರಿಗೂ ಪಾಯಿಂಟ್ ಹೋಗುತ್ತೆ. ಫಸ್ಟ್ ನಾನು ಕಾರ್ ತಗೋಬಿಡ್ತಿದ್ದೆ, ಯಾಕಂದ್ರೆ ನಮಗೂ ನಾವು ಮಾಡ್ಕೋಬೇಕಲ್ವಾ. ಫಸ್ಟು ನಮಗೆ ಮಾಡ್ಕೊಂಡ್ಮೇಲೆ ಎಷ್ಟು ಉಳಿಯುತ್ತೋ ನಂಗೆ ಗೊತ್ತಿಲ್ಲ, ಎಷ್ಟು ಉಳಿದಾಗ ನನ್ನ ಕೈಲಿ ಎಷ್ಟು ಜನಕ್ಕಾಗುತ್ತೋ ಅಷ್ಟು ಜನಕ್ಕೆ ಡೊನೇಟ್ ಮಾಡಿ, ಅದಾದಮೇಲೆ ಮಿಕ್ಕಿದ ದುಡ್ಡಲ್ಲಿ ಬಟ್ಟೆ ಅಥವಾ ನನಗೆ ಏನೇನು ಇಷ್ಟ ಅದು ತಗೋತಿದ್ದೆ. ಸೊ ಇಬ್ರಿಗೂ ಪಾಯಿಂಟ್ಸ್ ಹೋಗುತ್ತೆ. 9, ನಿನಗೆ 8. 8. Next one. ವಾಟ್ ಡು ಐ ಆಲ್ವೇಸ್ ಕ್ಯಾರಿ ಇನ್ ಮೈ ಬ್ಯಾಗ್ ನೋ ಮ್ಯಾಟರ್ ವಾಟ್? Lip gloss. Amrutanjan. ಇಬ್ರಿಗೂ ಪಾಯಿಂಟ್ ಹೋಗುತ್ತೆ. Exactly. 9 for me, 10 for you. ಓಕೆ. ಒನ್ ಗುಡ್ ಥಿಂಗ್ ಅಬೌಟ್ ಮೀ ಆ್ಯಂಡ್ ಬ್ಯಾಡ್ ಥಿಂಗ್ ಅಬೌಟ್ ಮೀ. This both of us can tell. Good thing is she'll help no matter what. On friend ಕಷ್ಟದಲ್ಲಿ ಇದ್ರೂ ಬರ್ತಾಳೆ, ಮಿಡ್ ನೈಟ್ ಆದ್ರೂ ಬರ್ತಾಳೆ. Yeah. Bad thing, ಕೋಪ ಜಾಸ್ತಿ. Same She answer. can't control it. Yes, same That, thing. but now it's reduced after she went to London. She's got to know how people are, and she's adjusting to other One people as more well. bad thing is that ಕನ್ನಡದಲ್ಲಿ ಹೇಳಿ. ಇನ್ನೊಂದು ಕೆಟ್ಟ ವಿಷಯ ಏನಂದ್ರೆ ಕೆಟ್ಟ ಬುದ್ಧಿ ಏನಂದ್ರೆ ಅವಳು ತುಂಬಾ ಹೆಲ್ಪ್ಫುಲ್ ಆಗಿ ಮಾಡ್ಬಿಡ್ತಾಳೆ, ಅದನ್ನ ಜನ ಮಿಸ್ಯೂಸ್ ಮಾಡ್ಕೋತಾರೆ. ಸೊ ಶಿ ಸೀಮ್ಸ್ ಓವರ್ ಹೆಲ್ಪ್ಫುಲ್ ಅಂಡ್ ಪೀಪಲ್ ವಿಲ್ ಥಿಂಕ್ ಶಿ ಡಸಂಟ್ ಮೈಂಡ್ ಹೆಲ್ಪಿಂಗ್, ಸೊ ದೇ ಮಿಸ್ಯೂಸ್ ಹರ್. That is her being nice, they misuse it. So that is one very bad habit of her. You should stop being so nice to everybody. I will. Thank you for your advice. So I think this is a no point question. Literally, like this is a. ನಾನು ಎಂಡಲ್ಲಿ ಕೇಳಬೇಕು ಅಂತ ಇದ್ದೆ, ಬಟ್ ಸ್ಟಿಲ್ ನನ್ನ ಪ್ರಕಾರನೂ ಅದೇ ಇದ್ದಿದ್ದು, ಯಾಕೆಂದರೆ ನಾನು ಅರ್ಥ ಮಾಡ್ಕೊಂಡಿದ್ದೀನಲ್ವಾ. ಸೊ ಕರೆಕ್ಟೇ. ಸೊ ಇಬ್ರಿಗೂ 1 ಪಾಯಿಂಟು. 10, 11. ಹಾಂ. ವಾಟ್ ಈಸ್ ಮೈ ಬಿಗ್ಗೆಸ್ಟ್ ಫಿಯರ್? losing someone. You have height fear also. Losing someone you love. Yeah, she is scared. Very Gaadtale, but she's very scared. Losing someone she loves andre Not dying. not like anyone backstabbing her ಅವಳಿಗೆ ತಡ್ಕೊಳಕ್ ಆಗಲ್ಲ. And ಏನೇ ಇದ್ರು ಡೈರೆಕ್ಟ್ ಆಗಿ ಮಕ್ಕಳ ಮೇಲೆ ಹೇಳ್ಬಿಡ್ಲಿ, ತಡ್ಕೊಬೇಕು. forward. ನಾನು ಮಕ್ಕಳ ಮೇಲೆ ನಾನು ಅದನ್ನೇ ಎಕ್ಸ್ಪೆಕ್ಟ್ ಮಾಡೋದು, ಬಟ್ ಯಾರಿಂದನೂ ಏನೂ ಎಕ್ಸ್ಪೆಕ್ಟ್ ಮಾಡಬಾರ್ದು, ಅದನ್ನ ಬಿಟ್ಬಿಟ್ಟಿದ್ದೀನಿ. ಬಟ್ ಏನೇ ಇದ್ರು ಡೈರೆಕ್ಟ್ ಆಗಿ ಮಕ್ಕಳ್ದಂಗೆ ಹೇಳ್ಬೇಕು. ಹಂಗೆ ಹೇಳ್ದಾಗ ಸರಿ ಆಯ್ತು, ಓಕೆ ಫೈನ್ ಅಂತ ಅನ್ಬೇಕು. ಹಿಂದಗಡೆ ಹೋಗಿ ಮಾತಾಡೋರು ಕಂಡ್ರೆ ಅವಳಿಗಾಗಲ್ಲ. ಸೊ ನೀನು ಅದು ಹೇಳ್ದೆ ತಾನೆ? ಹಾಂ, ಇಬ್ರಿಗೂ 1 ಪಾಯಿಂಟ್. ಎಷ್ಟು? 11, 12. ವಾಟ್ಸ್ ಮೈ ಫೇವ್ರೆಟ್ ವೇ ಟು ಸ್ಪೆಂಡ್ ಅ ವೀಕೆಂಡ್? Go Relaxing near the beach. Go weekend. go on a drive to like Mysore or something. Long drives. ಕರೆಕ್ಟ್. ಶಿ ಗೆಟ್ ಅ ಪಾಯಿಂಟ್. ಫಸ್ಟ್ ಅವಳೇ ಹೇಳಿದ್ಲು. ಸೊ 12 each 12. 12 all. Okay. One final last question. This is a tie-breaking question. Okay. What am I most passionate about? You're passionate about your future. Future or Studies, your future. You want to be a she wants to be independent. entrepreneur. Yeah, you're very passionate about your career. You're passionate about her vlog channel, Yeah. her new business.
ಶಿ ವಾಂಟ್ಸ್ ಟು ಬಿ ಅ ಬಿಸ್ನೆಸ್ ವುಮೆನ್, ಹ್ಮ್ ಇಂಡಿಪೆಂಡೆಂಟ್ ಆಗಿರ್ಬೇಕು, ಹ್ಮ್ ಯಾರ್ ಕೆಳಗಡೆನು ಕೆಲಸ ಮಾಡಕ್ ಅವಳೇ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕು. ಅಂಡ್ ಅವ್ಳು ಇಂಡಿಪೆಂಡೆಂಟ್ ಆಗ್ಬೇಕು. ಕೆಲಸ ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಏನಂದೆ ಇನ್ನೊಂದ್ಸಲ ಹೇಳು. ಇಂಡಿಪೆಂಡೆಂಟ್ ಆಗ್ಬೇಕು. ಕೆಲಸ ಕೊಡ್ಬೇಕು ಅಂತ ಫಸ್ಟ್ ಇಂದ ಹೇಳಿ ಸಂಜನಾ. ಇರು ಒಂದ್ ನಿಮಿಷ ಇರು. ಟೇಕ್ 1 ಅಲ್ಲ ಟೇಕ್ 2 ಸಾರಿ ಹೇಳು. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. 1 2 3 ಅವಳು ಇಂಡಿಪೆಂಡೆಂಟ್ ಆಗಿರ್ಬೇಕು, ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು, ಒಂದಷ್ಟು ಜನ ಉದ್ಧಾರ ಮಾಡಬೇಕು. ಅವಳು ಇದು ಮಾತ್ರ ನೋಡಲ್ಲ. ಎವ್ರಿ ಟೈಮ್ ಅವ್ರ ಸುತ್ತಮುತ್ತ ಇರೋರ್ಗು ಒಳ್ಳೇದೇ ಆಗ್ಬೇಕು, ಅವರು ಗ್ರೋ ಆಗ್ಬೇಕು ಅಂತಾನೆ, ಅವರು ಬೆಳಿಬೇಕು ಅಂತ ನೋಡ್ತಾಳೆ. ಸೊ ಇಬ್ರು ಹೇಳ್ಬಿಟ್ರಿ ನನ್ನ ಬಗ್ಗೆ. ಇನ್ಯಾರಾದ್ರೂ ಇದಾರೆ? ಟೈ ಬ್ರೇಕಿಂಗ್ ಕ್ವೆಶ್ಚನ್ ಅಂತ ಹೇಳಿದ್ರೆ ಇಬ್ರು ಉತ್ತರ ಕೊಟ್ರು. ಹಾ ಸರಿ, ನಾನೇ ಒಂದು ಕ್ವೆಶ್ಚನ್ ಹೊಸದು ನಾನೇ ಸೃಷ್ಟಿ ಮಾಡಿ ಕೇಳ್ತಾ ಇದ್ದೀನಿ. ನಾ ಟಕ್ಕಂತ ಹೇಳ್ಬೇಕು, ಯಾರು ಫಸ್ಟ್ ಹೇಳ್ತಾರೋ ನಂಗೆ ಗೊತ್ತು, ಇಬ್ರು ಹೇಳಲ್ಲ ಅಂತ. ಇದು ಆಕ್ಚುಲಿ ಚೆನ್ನಾಗಿರೋದು. ಯಾಕಂದ್ರೆ ಇವ್ರಿಬ್ರಿಗೂ ಗೊತ್ತಿರೋ ಡೌಟು ಇವಳು ಗೊತ್ತಿರಬಹುದು. ಕೈ ಟಕ್ಕಂತ ಎತ್ಬೇಕು, ಯಾರು ಎತ್ತಿದ್ದೀರಾ ಅವ್ರು ವಿನ್ನರು. ಗೊತ್ತಿದ್ರೆ ಕ್ವೆಶ್ಚನ್ ನೀನು ಪಿಕ್ ಮಾಡಿ ಅವ್ರು ಆನ್ಸರ್ ಮಾಡ್ಲಿ. ನಾನು ಏನಕ್ಕೆ ಪಿಕ್ ಮಾಡ್ಲಿ? ನಿಮ್ಗೆ ಯಾರು ಗೊತ್ತು, ನೀವ್ ಎತ್ತಬೇಕು. ಅವಾಗ ಹಾ ನೀನ್ ಪಿಕ್ ಮಾಡು. ನಾನು ನೋಡ್ತೀನಿ ಯಾರು ಫಸ್ಟ್ ಎತ್ತೀರಾ. ಎತ್ಬಿಟ್ಟು ಆನ್ಸರ್ ಹೇಳ್ಬಿಡಂಗಿಲ್ಲ ಸಂಜನಾ. ಇಲ್ಲ ನಂಗೆ ಗೊತ್ತಿಲ್ಲ, ಎತ್ಬಿಟ್ಟು ಆನ್ಸರ್ ಹೇಳಿ. ಆಯ್ತು ಕ್ವೆಶ್ಚನ್ ಹೇಳು. ನಾನು ಹುಟ್ಟಿದಂತ ಹಾಸ್ಪಿಟಲ್ ಹೆಸರೇನು? ಮಾಡ್ತದೆ ಮತ್ತೆ ಕೈ ಹಾಕಿದೆ. ಕೆಸಾರು ಮಾಡ್ರಿ. ಎನ್ನಿಂದ ಸ್ಟಾರ್ಟ್ ಆಗುತ್ತೆ? ನಾರಾಯಣ ರುದ್ರಾಲಯ. ಹೋಗಿ ಗೊತ್ತಿಲ್ಲ, ನಂಗೆ ಗೊತ್ತಿಲ್ಲ. ಹುಟ್ಟವಳೆ ಹಾಸ್ಪಿಟ್ಲಲ್ಲಿ. ಹಾಸ್ಪಿಟಲ್ ಮಯಾಸ್ ಟೈ ಬ್ರೇಕಿಂಗ್ ಕ್ವೆಶ್ಚನ್ ಕೇಳ್ತಾ ಇದೀನಿ ಫೈನಲ್ ಆಗಿ. ಟಕ್ಕಂತ ಕೈ ಎತ್ಬಿಟ್ಟು ಉತ್ತರ ಕೊಡಬೇಕು. ವಾಟ್ ಇಸ್ ಮೈ ಫೇವ್ರೆಟ್ ಫುಡ್ ನಾನ್ ವೆಜ್ ಅಲ್ಲಿ? ಚಿಕನ್ ಲಾಲಿಪಾಪ್. ಫುಡ್ ತಿನ್ನೋದು ಬಿರಿಯಾನಿ, ಸೈಡ್ಸ್ ಆಯ್ತದು. ಮಟನ್ ಕರಿ, ಮಟನ್ ಎನಿಥಿಂಗ್ ಮಟನ್ ರಿಲೇಟೆಡ್, ಮಟನ್ ಬಿರಿಯಾನಿ, ಮುದ್ದೆ ಪ್ರಾಬಬ್ಲಿ. ಅವಳೆಲ್ಲ ತಿಂತಾಳೆ. ಚಿಕನ್ ತಿಂತೀನಾ? ಟೈಮ್ ಮಟನ್ ಮಟನ್ ತಿನ್ನಲ್ವಾ? ತಿಂತೀಯಾ? ಇವಳಿಗೆ ಈಗ ಹೇಳ್ಬಿಡು, ನಂಗೆ ಚಿಕನ್ ಮಟನ್ದು ವ್ಯತ್ಯಾಸ ಗೊತ್ತಿಲ್ಲ. ಚಿಕನ್ ಮಟನ್ ಎರಡೇ ಇಷ್ಟಾನೆ. ಏನಿಲ್ಲ, ಅಲ್ಲಿ ಜಾನ್ಸಿ ಏನಾರು ನಾನು ಬ್ಲಾಗ್ ನೋಡ್ತಿದ್ರೆ ಇವಳು ನಿಜವಾಗ್ಲೂ ಪ್ರಗತಿ ಜೊತೆ ಎಷ್ಟು ವರ್ಷ ಅವಳ ಅಂತ ಗಾನನು ಬೇಕಾದ್ರೆ ಒಂದು ಪಕ್ಷ ಹೇಳ್ಬಿಡ್ತಾಳೆ. ನಾನು ಚಿಕನ್ ಹಾಕೊಳ್ಳೋದೇ ಇಲ್ಲ. ಒಂದು ಕುಷ್ಕ ತಿಂತೀನಿ, ಇಲ್ಲ ಬಟ್ ನೆಕ್ಸ್ಟ್ ಕ್ವೆಶ್ಚನ್ ಅಲ್ಲ, ಟೈ ಬ್ರೇಕಿಂಗ್ ಕ್ವೆಶ್ಚನ್ ಆಗೋಯ್ತು. ಯಾರು ಗೆದ್ರು ಅಂತ ಅಂದ್ರೆ ಫೈನಲ್ ಕ್ವೆಶ್ಚನ್ ನ ಆನ್ಸರ್ ಮಾಡಿ ಸಾಧನೆ ತೋರಿ ಗೆದ್ದಿದ್ದಾರೆ. ಅಲ್ವಾ, ಸೊ ನನಗೆ ಹೆಸರುಗಳು ಗೊತ್ತಿಲ್ಲ, ಸಾರಿ. ಥ್ಯಾಂಕ್ ಯು. ಹೌದು, ಹೆಸರು ಗೊತ್ತಿಲ್ಲ ಅಂತ ಅಂದ್ಲು, ಬಟ್ ಯೂಶಲ್ ಆಗಿ ನನ್ನ ಮನೇಲಿ ತಿಂತಾ ಇರ್ಬೇಕಾದ್ರೆ ಜಾಸ್ತಿ ಅವಳೇ ನೋಡೋದು ನನ್ನ. ಹರ್ ಬ್ರೈನ್ ವಾಸ್ ನಾಟ್ ಆ್ಯಕ್ಚುಲಿ ಬ್ರೈನಿಂಗ್. ಇನ್ನೊಂದ್ಸಲಿ ಬೇಡ, ಇನ್ನೊಂದ್ಸಲಿ ಮಾಡಿದ್ರೆ ಮತ್ತೆ ಮೆಂಟ್ಲ್ ಆಗ್ಬಿಡ್ತಾಳೆ ಅವಳು. ಮುಂದೆ ಯಾವಾಗಾರ ನೋಡೋಣ ಇದ್ರ ಬಗ್ಗೆ. ಗೇಮಲ್ಲಿ ನಾನು ವಿನ್ ಆಗಿರ್ಬೋದು, ಆದ್ರೆ ಅವಳನ್ನ ಹೃದಯನ ವಿನ್ ಆಗಿರೋಳು ನೀನು. ಗೇಮಲ್ಲಿ ನಾನು ವಿನ್ ಆಗಿರ್ಬೋದು, ಆದ್ರೆ ಅವಳನ್ನ ಹೃದಯನ ವಿನ್ ಆಗಿರೋಳು ನೀನು. ಫೈನಲಿ 15 ಪಾಯಿಂಟ್ಸ್ ಅನ್ನು ಗಳಿಸಿ ವಿನ್ ಆದ ನಮ್ಮ ಪ್ರೇಸಲ್ಲಿಗೆ ಕೊಡ್ತೀಯ ಅವಳಿಗೆ? ಸನ್ಮಾನ ಮಾಡ್ತೀನಿ. ಇವಾಗ ನಾನು ಸನ್ಮಾನ ಮಾಡ್ತೀನಿ ಗೈಸ್. ಸಾಮಿ ಕೊಡು. ಟೋಪಿ ಇಲ್ವಾ? ನಮ್ಮ ಅಜ್ಜಿ ಕೊಡ್ತೀನಿ ತಗೋ. ಟೋಪಿ ಇಲ್ವಾ? ಸೊ ಗೈಸ್, ನಮ್ಮ ಪ್ರೇಸಲ್ಗೆ ನಾನು ಸನ್ಮಾನ ಮಾಡ್ತಾ ಇದ್ದೀನಿ. ನೀವು ಚಪ್ಪಾಳೆ ಹೊಡೀರಿ, ನಾನು ಚಪ್ಪಾಳೆ ಹೊಡ್ತೀನಿ. ಸೊ ಲಾಸ್ಟಲ್ಲಿ ಹೇಳ್ತೀನಿ ಅಂತ ಅಂದೆ ಅಲ್ವಾ, ಏನದು ಅಂತ. ಸೊ ವಿಡಿಯೋ ಆದಮೇಲೆ ಶಾಲ್ ಕೊಟ್ಬಿಡು. ನಮ್ಮ ಹತ್ರ ಇವಾಗ ಟೋಪಿ ಇಲ್ಲ, ಸೊ ಇದನ್ನೇ ಹಾಕ್ತಾ ಇದ್ದೀನಿ. ಇಲ್ಲ ಪ್ರೇಸಲ್ ನಿನ್ಕಿಂತ ಹೆಚ್ಚಾ. ಸೊ ಲಾಸ್ಟಲ್ಲಿ ಏನೋ ಗಿಫ್ಟ್ ಕೊಡ್ತೀನಿ ಅಂತ ಹೇಳ್ದೆ ಅಲ್ವಾ, ಹುಚ್ಚಿ ತರ ಮಾಡ್ಕೊಡ್ತಿದ್ಯಾ? ಕೇಳಿಸ್ಕೊ, ಏನೋ ಗಿಫ್ಟ್ ಕೊಡ್ತೀನಿ ನನ್ನ ಕಡೆಯಿಂದ ಅಂತ ಅನ್ನಲ್ಲ. ಆ ಗಿಫ್ಟ್ ಏನಂತ ಅಂದ್ರೆ, ನನ್ಗಿಂತ ದೊಡ್ಡ ಗಿಫ್ಟ್ ಬೇಕಾ ಪ್ರೇಸಲ್ ನಿನ್ಗೆ? ನಾನೇ ನಿನಗೆ ಗಿಫ್ಟ್ ಬೇಕು. ಗೋವಾ ಟ್ರಿಪ್ಪೇ ಗಿಫ್ಟು ಅಷ್ಟೇ. ಸೊ ವಿಡಿಯೋ ಇವತ್ತಿನ ವ್ಲಾಗ್ ಇಷ್ಟ ಆದ್ರೆ ಲೈಕ್ ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋನ ಯಾರ್ಯಾರು ಎಂಡ್ ತನಕ ನೋಡಿದಿರೋ ಥ್ಯಾಂಕ್ ಯು ಸೋ ಮಚ್. ಹೋಪ್ಫುಲಿ ನೀವು ಈ ವ್ಲಾಗ್ನ ಎಂಜಾಯ್ ಮಾಡಿದ್ದೀರಾ, ಮನಸ್ಪೂರ್ವಕವಾಗಿ ನಕ್ಕಿದ್ದೀರಾ ಅಂತ ಅನ್ಕೋತೀನಿ. ನನ್ನ ಬಗ್ಗೆ ಇನ್ಫಾರ್ಮೇಷನ್ ಕೂಡ ತಿಳ್ಕೊಂಡಿರ್ತೀರ. ಯಾರಿಗಾರು
ನನ್ನ ಬಗ್ಗೆ ಅಷ್ಟು ಗೊತ್ತಿರಲಿಲ್ಲ ಅಂತ ಅಂದರೆ ಈ ವಿಡಿಯೋ ನೋಡಿ ತಿಳ್ಕೊಂಡಿರ್ತೀರಾ ಅಂತ ಅನ್ಕೋತೀನಿ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಮೀಟ್ ಯು ಅಪ್ ಇನ್ ಮೈ ನೆಕ್ಸ್ಟ್ ವ್ಲಾಗ್. ಅಂಟಿಲ್ ದೆನ್ ಟೇಕ್ ಕೇರ್. Bye. ಬಾಯ್ ಬಾಯ್. ಅಷ್ಟೇ.